ಎಲ್ರಿಗೂ ನಮಸ್ಕಾರ. ಮೊದಲೇದಾಗಿ ಮಂಜು ಸ್ಟೋರಿ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸುಸ್ವಾಗತ. ಮುಂಚೆ ಈಗ ಎಡಿಟಿಂಗ್ ಆಗಿರ್ಬೋದು, ಸ್ಕ್ರಿಪ್ಟಿಂಗು, ಕೋಡಿಂಗು ಮತ್ತೆ ಏನಾದ್ರು ಇಮೇಜ್ ಕ್ರಿಯೇಷನ್ ಮಾಡ್ಬೇಕಂತ ಅಂದ್ರೆ ತುಂಬಾ ಟೈಮ್ ಹಿಡಿಯೋದು ಮತ್ತೆ ತುಂಬಾ ಡಿಫಿಕಲ್ಟ್ ಆಗಿರೋದು. ಈಗ ಆತರ ಏನು ಡಿಫಿಕಲ್ಟಿನೂ ಫೇಸ್ ಮಾಡಂಗಿಲ್ಲ. ಯಾಕಂತ ಅಂದ್ರೆ ಓಪನ್ ಎ ಅವರು ಚಾಟ್ ಜಿಪಿಟಿ ಅಪ್ಡೇಟ್ ವರ್ಷನ್ ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಏನೇನ್ ಫ್ಯೂಚರ್ಸ್ ಇದೆ ಎಲ್ಲವನ್ನು ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ನೋಡಿ. ಈ ಚಾಟ್ ಜಿಪಿಟಿ 5 ಬಂದ್ಬಿಟ್ಟು ಓಪನ್ ಎ ರಿಲೀಸ್ ಮಾಡಿರುವಂತ ಒಂದು ಎ ಮಾಡೆಲ್. ಇದರಲ್ಲಿ ಫಾಸ್ಟ್ ಆಗಿ ಇಂಟೆಲಿಜೆಂಟ್ ಆಗಿ ಮನುಷ್ಯರು ಮಾತಾಡೋದನ್ನ ಬೇಗನೆ ಕ್ಯಾಚ್ ಮಾಡ್ಬಿಟ್ಟು ಉತ್ತರನ ಕೊಡುವಂತ ಒಂದು ಸಾಮರ್ಥ್ಯನ ಈ ಚಾಟ್ ಜಿಪಿಟಿ 5 ಹೊಂದಿದೆ. ಓಲ್ಡ್ ವರ್ಷನ್ ಇತ್ತಲ್ವಾ ಚಾಟ್ ಜಿಪಿಟಿ 4 ಗಿಂತ ಅಕ್ಯುರೇಟ್ ಆಗಿ ಫಾಸ್ಟ್ ಆಗಿ ತುಂಬಾನೇ ಬೇಗನೆ ಉತ್ತರನ ಕೊಡುತ್ತೆ. ಇದರಿಂದ ಈ ಆಪ್ ಡೆವಲಪ್ಮೆಂಟ್ ಆಗಿರ್ಬೋದು, ವೆಬ್ಸೈಟ್ ಡೆವಲಪ್ಮೆಂಟ್ ಆಗಿರ್ಬೋದು, ಈಗ ಡೆವಲಪರ್ಸ್ ಎಲ್ಲ ಮಾಡ್ತಾ ಇರ್ತಾರಲ್ಲ ಅದನ್ನು ಕೋಡಿಂಗ್ ಎಲ್ಲ ಮಾಡ್ಕೊಡುತ್ತೆ. ಅದೆಲ್ಲ ಏನಾದ್ರು ತಪ್ಪಿತ್ತು ಅಂತಂದ್ರೂ ಡಿಬಗ್ಗಿಂಗ್ ಕೂಡ ಈಸಿಯಾಗಿ ಈ ಚಾಟ್ ಜಿಪಿಟಿ 5 ಮಾಡ್ಕೊಡುತ್ತೆ. ಇನ್ನೊಂದು, ಈಗ ಸ್ಟೂಡೆಂಟ್ಸ್ ಗಳು ಏನಾದ್ರು ಮ್ಯಾಥ್ಸ್ ಪ್ರಾಬ್ಲಮ್ ಮಾಡ್ತಾ ಇರ್ತಾರೆ, ಸೈನ್ಸ್ ಏನಾದ್ರು ಡೌಟ್ ಇತ್ತು ಅಂತಂದ್ರೆ ಈ ಚಾಟ್ ಜಿಪಿಟಿ 5 ಅಲ್ಲಿ ಹಾಕಿದ್ರೆ ತುಂಬಾ ಪರ್ಫೆಕ್ಟ್ ಆಗಿ ಆನ್ಸರ್ ನ ಕೊಡುತ್ತೆ. ಇನ್ನೊಂದು, ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲೂ ಕೂಡ ಏನೇನು ಸ್ಟ್ಯಾಟಿಸ್ಟಿಕ್ಸ್ ಅವೆಲ್ಲ ಮಾಡ್ತಾ ಇರ್ತಾರೆ, ಅದನ್ನು ಕೂಡ ಇದ್ರಲ್ಲಿ ಹಾಕಿದ್ರೆ ತುಂಬಾನೇ ಈಸಿಯಾಗಿ ತುಂಬಾ ಯೂಸ್ ಆಗುತ್ತೆ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲೂ. ಮತ್ತೆ ಈ ಚಾಟ್ ಜಿಪಿಟಿ 5 ಅಲ್ಲಿ ಕನ್ನಡದಲ್ಲೇ ಈಗ ಏನಾದ್ರು ಸ್ಕ್ರಿಪ್ಟ್ ಬೇಕು, ಸಾಂಗ್ ಬೇಕು ಅಂತ ಅಂದ್ರೆ ಕನ್ನಡದಲ್ಲಿ ಟೈಪ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಎಕ್ಸ್ಪ್ಲೇಷನ್ ಕೊಟ್ಕೊಂಡು ಫುಲ್ ಡೀಟೇಲ್ ಆಗೇನೆ ಇದರಲ್ಲಿ ಚಾಟ್ ಜಿಪಿಟಿ 5 ಅಲ್ಲಿ ಬರುತ್ತೆ. ಮತ್ತೆ ಈ ಚಾಟ್ ಜಿಪಿಟಿ 5 ಅಲ್ಲಿ 3 ತರ ಪ್ಲಾನ್ ಇದಾವೆ. ಒಂದು ಫ್ರೀ ಪ್ಲಾನ್ ಅಂತ ಇದೆ, ಪ್ರೋ ಪ್ಲಾನ್ ಅಂತ ಇದೆ, ಪ್ಲಸ್ ಪ್ಲಾನ್ ಇದೆ. ಈ ಫ್ರೀ ಪ್ಲಾನ್ ಬಂದ್ಬಿಟ್ಟು 5 ಅವರ್ ಮಾತ್ರನೇ, ಜಸ್ಟ್ 5 ಅವರ್ ಲಿಮಿಟ್ ಇರುತ್ತೆ. 5 ಅವರ್ ಅಲ್ಲಿ 10 ಸಲ ಮಾತ್ರನೇ ನೀವು ಮೆಸೇಜ್ ನ ಮಾಡ್ಬೋದು. 10 ಸಲ ಅದಕ್ಕೆ ರಿಕ್ವೆಸ್ಟ್ ಕಳಿಸ್ಬಿಟ್ಟು ಮೆಸೇಜ್ ನ ಮಾಡ್ಬೋದು. ಪ್ಲಸ್ ಪ್ಲಾನ್ ಅಲ್ಲಿ 1600 ಸಮಥಿಂಗ್ ಇದೆ. ಅಷ್ಟು ಅಮೌಂಟ್ ಅಲ್ಲಿ ನೀವು 3 ಗಂಟೆನಲ್ಲಿ 160 ಸಲ ಮೆಸೇಜ್ ನ ಮಾಡ್ಬೋದು. ಇನ್ನೊಂದು ಪ್ರೋ ಪ್ಲಾನ್ ಅಲ್ಲಿ 16,000 ಸಮಥಿಂಗ್ ಇದೆ. ಅದರಲ್ಲಿ ಅನ್ಲಿಮಿಟೆಡ್ ಆಗಿ ನೀವು ಮೆಸೇಜ್ ನ ಅದರಲ್ಲಿ ಕಳಿಸ್ಬೋದು ಚಾಟ್ ಜಿಪಿಟಿ ಎ ನಲ್ಲಿ. ಈ ತರ ಒಂದು ಪ್ಲಾನ್ ಇದೆ. ಈ ಓಪನ್ ಎ ಚಾಟ್ ಜಿಪಿಟಿ 5 ಇಂದ ಉಪಯೋಗನೂ ಇದೆ, ಅನಾನುಕೂಲನೂ ಇದೆ. ತುಂಬಾ ಕೆಲಸಗಳು ಸ್ವಲ್ಪ ತುಂಬಾ ರೆಡ್ಯೂಸು ಆಗ್ತವೆ ಅಂತಾನು ಹೇಳ್ಬೋದು. ಈ ಚಾಟ್ ಜಿಪಿಟಿ 5 ಯೂಸ್ ಮಾಡ್ತಾ ಇದ್ರೆ ನಿಮಗೆ ಏನ್ ಅನ್ನಿಸ್ತು? ಈ ಚಾಟ್ ಜಿಪಿಟಿ 4 ಗಿಂತ ಈ ಚಾಟ್ ಜಿಪಿಟಿ 5 ಎಷ್ಟು ಡಿಫ್ರೆನ್ಸ್ ಇದೆ ಕಮೆಂಟ್ ಮಾಡಿ. ಮತ್ತೆ ಈ ತರದ ವಿಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ.